ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತೇನಾಗುತ್ತೆ, ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸೋಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈವರೆಗೂ ಕೂಡ ಜಾಮೀನು ಅರ್ಜಿಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನು ಅರ್ಜಿಯನ್ನ ಹಾಕ್ತಾರೆ. ಸೊ ಈಗ ಜೈಲೇ ಗಟ್ಟಿ ಅಂತಿದ್ದಾರೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗುತ್ತೆ. ಜಾಮೀನೇ ಕೇಳಿಲ್ಲ ಅಂತಂದ್ರೆ ಈಗ ಕಸ್ಟಡಿ ಅಂತೂ ಮುಗಿದೋಗಿದೆ. ಕಸ್ಟಡಿ ಕೊಡುವಂಥ ಪರಿಸ್ಥಿತಿಯಲ್ಲೆಲ್ಲ ನ್ಯಾಯಾಂಗ ಬಂಧನದಲ್ಲೇ ಮುಂದುವರಿಸ್ತಾರೆ. ಇನ್ನೊಂದಿಷ್ಟು ದಿನ ಜೈಲಿನಲ್ಲೇ ಇರಬೇಕಾಗತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಆಗ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಚರ್ಚೆ. ಈಗ ಸದ್ಯಕ್ಕೆ ಮನೆ ಊಟ ಸಿಗುತ್ತಾ ಇಲ್ವಾ ಅಥವಾ ಜೈಲೂಟನೇ ಗತಿನ ಅನ್ನುವಂಥದ್ದು ಒಂದು ಕಡೆಗೆ. ಸೊ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ದರ್ಶನ್ನ ಹಾಜರುಪಡಿಸ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಹಾಲ್ಗೆ ಊಟದ ನಂತರ ದರ್ಶನ್ ಬರಲಿದ್ದಾರೆ. ಸದ್ಯ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದ್ರಂತೆ ದರ್ಶನ್. ಕೊಠಡಿಯಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಉಳಿದ 3 ಆರೋಪಿಗಳ ಜೊತೆಗೆ ದರ್ಶನ್ ಕುಳಿತುಕೊಂಡಿದ್ದಾರಂತೆ. ದರ್ಶನ್ ಕೊಠಡಿಯಲ್ಲಿ ಇದ್ದಿದ್ದು ಪ್ರಧೂಷ್, ಧನರಾಜ್ ಹಾಗೂ ವಿನಯ್ ಇವರಿದ್ದಾರೆ. ಈಗ ಕಾರಣ ಇವರು 4ರನ್ನು ಕೂಡ 2ನೇ ಬಾರಿ ಕಸ್ಟಡಿಗೆ ನೀಡಲಾಗಿತ್ತು. ಇವರನ್ನ ಪ್ರತ್ಯೇಕವಾಗಿ ಇಡಲಾಗಿದೆ. ಇನ್ನುಳಿದಂಥ ಆರೋಪಿಗಳನ್ನು ಪ್ರತ್ಯೇಕವಾಗಿ ಇಡಲಾಗಿದೆ. ಪ್ರಧೂಷ್, ಧನರಾಜ್, ವಿನಯ್ ಹಾಗೂ ದರ್ಶನ್ ಈ 4ರು ಕೂಡ ಒಂದೇ ಕೊಠಡಿಯಲ್ಲಿದ್ದಾರೆ. ದರ್ಶನ್ ಕೊಠಡಿಯಲ್ಲಿ. ಹಾಗಾಗಿ ಇವ್ರನ್ನ ಈಗ ಮತ್ತೆ ನ್ಯಾಯಾಧೀಶರ ಮುಂದೆ ಈಗ ಹಾಜರುಪಡಿಸಬೇಕು ಕೋರ್ಟಿಗೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಂಗ ಅವಧಿ ವಿಸ್ತರಣೆ ಆಗುತ್ತಾ ಇಲ್ವಾ ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ಇದ್ದಾರೆ. ಮುರಳಿ, ಈಗ ಈ ವಿಚಾರದಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಮುಂದುವರಿಯೋದು ಬಿಟ್ಟರೆ ಬೇರೆ ಯಾವುದೋ ಆಪ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಇದರಲ್ಲಿ, ಅಲ್ವಾ? ಖಂಡಿತ ಅರುಣ. ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಪರ ವಕೀಲರಾಗ್ಲಿ ಅಥವಾ ದರ್ಶನ್ ಅವರ ಬೇರೆ ಆರೋಪಿಗಳಂದ್ರೆ ಆ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವ್ರು ಯಾರು ಕೂಡ ಇದುವರೆಗೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಅರ್ಜಿಯನ್ನು ಸಲ್ಲಿಕೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು ಮಾಮೂಲಿ ಏನಂದ್ರೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಏನು ಎಲ್ಲ 17 ಜನ ಆರೋಪಿಗಳೇನಿದ್ದಾರೆ ಅಂದ್ರೆ ತುಮಕೂರಿನಿಂದ 4, ಅದಾದ ನಂತರ ಪರಪ್ಪನಗರದಿಂದ 13 ಜನ ಏನಿದ್ದಾರೆ ಎಲ್ಲರನ್ನೂ ಕೂಡ ಏಕಕಾಲದಲ್ಲಿ ಹಾಜರುಪಡಿಸ್ತಾರೆ. ಏಕಕಾಲದಲ್ಲಿ ಹಾಜರುಪಡಿಸಿದ ಬಳಿಕ 24ನೇ ACMM ಕೋರ್ಟ್ ಏನಿತ್ತು, 24ನೇ ACMM ಕೋರ್ಟ್ನಲ್ಲಿ ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡುವಂಥದ್ದು. ಅದಾದ ನಂತರ ಅವರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕಂಟಿನ್ಯೂ ಮಾಡುವಂಥದ್ದು. ಯಾಕಂದ್ರೆ ಜಾಮೀನಿನ ಅರ್ಜಿ ಯಾವುದೇ ರೀತಿಯಲ್ಲಿ ಅಥವಾ ಅವರಿಗೆ ಜಾಮೀನನ್ನು ಕೂಡ ಇದುವರೆಗೂ ಎಲ್ಲೂ ಕೂಡ ಮಂಜೂರನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನ ಅನಿವಾರ್ಯ, ಮುಂದುವರಿಯುವಂಥದ್ದು ಅನಿವಾರ್ಯ. ಮತ್ತೆ 14 ದಿನಗಳ ಕಾಲ ಅವರ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತೆ. ಮತ್ತೆ ಯಾವಾಗ ಮುಂದಿನ ತಿಂಗಳು ಆಗಸ್ಟ್ 3 ಅಥವಾ 4 ಏನು ಡೇಟ್ ಇರುತ್ತೆ ಆ ಡೇಟ್ಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆಯನ್ನ ಮಾಡ್ತಾರೆ. ವಿಸ್ತರಣೆಯನ್ನ ಮಾಡಿ ಆದೇಶವನ್ನ ಕೊಡ್ತಾರೆ. ಆದೇಶವನ್ನು ಕೊಟ್ಟ ಬಳಿಕ ಅವರನ್ನ ಯಾವ ವಿಚಾರಕ್ಕಾಗಿ ನ್ಯಾಯಾಂಗ ಬಂಧನದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ SPP ಅವರು ಕೂಡ ಒಂದು ಏನು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಅವರ ನ್ಯಾಯಾಂಗ ಬಂಧನ ಕೂಡ ವಿಸ್ತರಣೆ ಆಗುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.